ಕಣಿವೆ ಒಳಗಡೆ ಆಳದ ಕಾಡಿನಲ್ಲಿ ರವಂಗಣ ಎಂಬ ಒಂದು ಹಳ್ಳಿ ಇತ್ತು. ಹಳೆಯ ಕಲ್ಲಿನ ಮನೆಗಳು, ಗೋಡೆಗಳ ಮೇಲೆ ಹಸಿರು ಹಳ್ಳಿ ಹತ್ತಿಕೊಂಡಿತ್ತು. ರಸ್ತೆಗಳು ಹೊಡೆದು ಹೋಗಿದ್ದವು. ಮಧ್ಯಾಹ್ನವೂ ಹಳ್ಳಿಯಲ್ಲಿ ಮಂಜು ತೂಗುತ್ತಿತ್ತು. ಆ ಹಳ್ಳಿಯ ಪಕ್ಕದಲ್ಲಿ ಹಲ್ಲೋ ಎಂಬ ಒಂದು ಕಾಡು ಇತ್ತು. ಅಲ್ಲಿನ ಜನರು ಆ ಕಾಡಿಗೆ ಹೋಗುತ್ತಿರಲಿಲ್ಲ. ಅಲ್ಲಿ ಒಂದು ಹಲ್ಲೋ ಇದೆ ಎಂದು ಹೇಳುತ್ತಿದ್ದರು. ಪಕ್ಷಿಗಳು, ಪ್ರಾಣಿಗಳು ಹೋದರೆ ಹೊರಬರುತ್ತಿರಲಿಲ್ಲ. ರಾತ್ರಿ ವಿಚಿತ್ರ ಕೂಗು ಕೇಳುತ್ತಿತ್ತು. ಹಿರಿಯರು ಎಚ್ಚರಿಸುತ್ತಿದ್ದರು. ಅಲ್ಲಿ ಹೋಗ್ಬೇಡ, ಆ ಶಬ್ದಕ್ಕೆ ಉತ್ತರ ಕೊಡ್ಬೇಡ. ಸಂಜೆ ಹೊತ್ತು ಅಲ್ಲಿ ಹೋಗ್ಬಾರ್ದು ನೀನು. ಒಂದು ದಿನ ಆ ಹಳ್ಳಿಗೆ ಒಬ್ಬ ಅತಿಥಿ ಬಂದ. ಅವನು ನೋಡಲು ಉದಯ ಕೋಟು ಹಾಕಿದ್ದ, ಕೈಯಲ್ಲಿ ವಾಚ್, ಲ್ಯಾಂಟರ್ನ್ ಹಿಡಿದಿದ್ದ. ಹಳ್ಳಿಯ ಜನರ ಹತ್ತಿರ ಬಂದು, ನನ್ನ ಹೆಸರು ರಾಘವ. ನಾನು ದೆವ್ವಕಥೆಗಳ ಸಂಶೋಧಕ. ನನ್ನ ಗುರಿ ನಿಮ್ಮ ಕಾಡಿನ ರಹಸ್ಯ ತಿಳಿದುಕೊಳ್ಳುವುದು. ಅದಕ್ಕೆ ಹಳ್ಳಿಯವರು ಹೆದರಿ, ಹೋಗುವುದಾದರೆ ನೀವು ಹೋಗಿ, ಆದರೆ ಅಪಾಯ ತುಂಬಾ ಇದೆ ಎಂದರು. ಅದೇ ರಾತ್ರಿ